ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಬ್ಯಾಂಕರ್ ನವೀನ್ ರೇಬಗಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವಿಡಿಯೋದಲ್ಲಿ ನಾವು ರೀಸನಿಂಗ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ರೀಸನಿಂಗ್ ಸಬ್ಜೆಕ್ಟ್ ಬ್ಯಾಂಕ್ ಎಕ್ಸಾಮ್ ಅಲ್ಲಿ ಒನ್ ಆಫ್ ದ ಕ್ಯಾಂಡಿಡೇಟ್ಸ್ ಫೇವರೇಟ್ ಸಬ್ಜೆಕ್ಟ್ ಅಂಡ್ ಒನ್ ಆಫ್ ದ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತಾನೆ ಹೇಳ್ಬೋದು. ಸೊ ಈ ವಿಡಿಯೋದಲ್ಲಿ ನಾವು ರೀಸನಿಂಗ್ ಸಬ್ಜೆಕ್ಟ್ ನ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇದೆ, ಸಿಲೆಬಸ್ ಯಾವ ತರ ಇದೆ, ನೀವು ಪ್ರಿಲಿಮ್ಸ್ ಎಕ್ಸಾಮ್ಗೆ ಯಾವ ತರ ಪ್ರಿಪೇರ್ ಆಗಬೇಕು, ಮೇನ್ಸ್ ಎಕ್ಸಾಮ್ಗೆ ಯಾವ ತರ ಪ್ರಿಪೇರ್ ಆಗಬೇಕು, ಅದೇ ತರ ಅಪ್ರೋಚಸ್ ರೀಸನಿಂಗ್ ಸಬ್ಜೆಕ್ಟ್ ಅಲ್ಲಿ ಅಪ್ರೋಚಸ್ ಯಾವ ತರ ಇರಬೇಕು, ಮತ್ತೆ ನಾನು ಎಸ್ಪೆಷಲಿ ಮೇನ್ಸ್ ಎಕ್ಸಾಮ್ಗೆ ಫಾಲೋ ಮಾಡಿದಂತ ಟೀಚರ್ಸ್ ಗಳು ಯಾರು, ಅದೇ ರೀತಿಯಾಗಿ ನಿಮ್ಗೆ ಎಂಡ್ ಅಲ್ಲಿ ರೀಸನಿಂಗ್ ಸಬ್ಜೆಕ್ಟ್ ರಿಲೇಟೆಡ್ ಸ್ವಲ್ಪ ಇಂಪಾರ್ಟೆಂಟ್ ಸಜೆಷನ್ಸ್ ಯಾವ್ದಪ್ಪ ಅವನ್ನೆಲ್ಲ ಈ ವಿಡಿಯೋದಲ್ಲಿ ನಾವು ನೋಡೋಣ. ಇನ್ನು ಫಸ್ಟ್ ಗೆ ಸಿಲೆಬಸ್ ಬಗ್ಗೆ ಮಾತಾಡೋಣ. ರೀಸನಿಂಗ್ ಸಬ್ಜೆಕ್ಟ್ ಅನ್ನ ಸಿಲೆಬಸ್ ನಾವು ಮೇನ್ಲಿ 2 ಪಾರ್ಟ್ಸ್ ಅಲ್ಲಿ ಡಿವೈಡ್ಸ್ ಮಾಡ್ತೀವಿ. ಸೊ ಫಸ್ಟ್ ಪಾರ್ಟ್ ಯಾವ್ದಪ್ಪ ಅಂತಂದ್ರೆ ಮಿಸೆಲೇನಿಯಸ್ ಅಂಡ್ ಸೆಕೆಂಡ್ ಪಾರ್ಟ್ ಯಾವ್ದಪ್ಪ ಅಂದ್ರೆ ಪಜಲ್ಸ್ ಅಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್. ಮಿಸೆಲೇನಿಯಸ್ ಟಾಪಿಕ್ ಅಲ್ಲಿ ಈಸಿ ಟಾಪಿಕ್ಸ್ ಅಂತಂದ್ರೆ ಡಿಸ್ಟೆನ್ಸ್ ಅಂಡ್ ಡೈರೆಕ್ಷನ್ಸ್, ಕೋಡಿಂಗ್, ಡಿಕೋಡಿಂಗ್, ಇನ್ಇಕ್ವಾಲಿಟೀಸ್, ಆಲ್ಫಾ ನ್ಯೂಮೆರಿಕಲ್ ಸೀರೀಸ್ ಈಸಿ ಟಾಪಿಕ್ಸ್ ಇದಪ್ಪ ಅಂತಂದ್ರೆ ಸ್ವಲ್ಪ ಮಾಡರೇಟ್ ಟಾಪಿಕ್ಸ್ ಯಾವಪ್ಪ ಅಂತಂದ್ರೆ ಬ್ಲಡ್ ರಿಲೇಷನ್, ಸಿಲೋಗಿಸಮ್, ಅದೇ ತರ ಇನ್ಪುಟ್ ಅಂಡ್ ಔಟ್ಪುಟ್. ಇದು ಪ್ರಿಲಿಮ್ಸ್ ಅಲ್ಲಿ ಅಷ್ಟೇನು ಕೇಳಂಗಿಲ್ಲ, ಇದನ್ನ ಮೇನ್ಸ್ ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ಗಳು ತುಂಬಾ ಇದೆ. ಇದು ಬಿಟ್ರೆ ರೀಸನಿಂಗ್ ಅಲ್ಲಿ ಇನ್ನೊಂದು ಪಾರ್ಟ್ ಯಾವ್ದಪ್ಪ ಅಂತಂದ್ರೆ ಪಜಲ್ಸ್ ಅಂಡ್ ಸೆಟ್ಟಿಂಗ್ ಅರೇಂಜ್ಮೆಂಟ್. ಪಜಲ್ಸ್ ಅಂಡ್ ಸೆಟ್ಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಬಹಳಷ್ಟು ವೆರೈಟಿಗಳಿವೆ. ಇನ್ನು ಪಜಲ್ಸ್ ಅಲ್ಲಿ ಫ್ಲಾಟ್ ಫ್ಲೋರ್ ಬೇಸ್ಡ್ ಪಜಲ್ಸ್, ಇಯರ್ ಬೇಸ್ಡ್ ಪಜಲ್ಸ್, ಮಂತ್ ಬೇಸ್ಡ್ ಪಜಲ್ಸ್, ಡೇ ಬೇಸ್ಡ್ ಪಜಲ್ಸ್, ಅದೇ ತರ ವೇರಿಯಬಲ್ ಬೇಸ್ಡ್ ಪಜಲ್ಸ್ ಇವೆಲ್ಲ ಬರುತ್ತೆ. ಅದೇ ಸೆಟ್ಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಪ್ರಿಲಿಮ್ಸ್ ಅಲ್ಲಿ ಮೇನ್ಲಿ ಕೇಳೋದಪ್ಪ ಅಂತಂದ್ರೆ ಲೀನಿಯರ್ ಕೇಳ್ತಾರೆ, ಸರ್ಕಲ್ಸ್ ಕೇಳ್ತಾರೆ, ಸ್ಕ್ವೇರ್ ಕೇಳ್ತಾರೆ, ಇನ್ಸೈಡ್ ಔಟ್ಸೈಡ್ ಇದನ್ನ ಕೇಳ್ತಾರೆ. ಇನ್ನು ಆರ್ಡರ್ ಅಂಡ್ ರ್ಯಾಂಕಿಂಗ್ ಕೂಡ ಇನ್ನು ರೀಸನಿಂಗ್ ಸಿಲೆಬಸ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇನ್ನು ಪ್ರಿಲಿಮ್ಸ್ ಅಲ್ಲಿ ಯಾವ ತರ ಅಪ್ರೋಚ್ ಇರಬೇಕಪ್ಪ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಸಿಲೆಬಸ್ ಗೊತ್ತಾಗಿದೆ ಏನಂತ ಹೇಳಿ. ನೀವು ಒಬ್ಬ ಟೀಚರ್ ಅನ್ನ ಸೆಲೆಕ್ಟ್ ಮಾಡ್ತೀರಾ, ಆ ಟೀಚರ್ ಇಂದ ನೀವು ನಿಮ್ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ತೀರಾ. ಸೊ ಸ್ಟಾರ್ಟಿಂಗ್ ಅಲ್ಲಿ ನೀವು ಒಂದು ಚಾಪ್ಟರ್ ವೈಸ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೀರಾ. ಒಂದು ಚಾಪ್ಟರ್ ನೀವು ಒಬ್ಬ ಟೀಚರ್ ಇಂದ ಕಲ್ತ ಮೇಲೆ ಅರೌಂಡ್ 50 to 100 ಕ್ವಶನ್ಸ್ ನೀವು ಸೆಲ್ಫ್ ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂತಂದ್ರೆ ಆ ಚಾಪ್ಟರ್ ಮೇಲೆ ನಿಮ್ಗೆ ಒಬ್ಬ ಕಂಪ್ಲೀಟ್ ಆಗಿ ಗ್ರಿಪ್ ಬರುತ್ತೆ. ಅದೇ ತರ ಎಲ್ಲಾ ಚಾಪ್ಟರ್ಸ್ ನ ಕಂಪ್ಲೀಟ್ ಮಾಡಿದ್ಮೇಲೆ ನೀವು ಸೆಕ್ಷನ್ ವೈಸ್ ಟಾಪಿಕ್ಸ್ ನ ಕೊಡ್ಬೋದು. ಅದೇ ಆದ್ಮೇಲೆ ಸೆಕ್ಷನ್ ವೈಸ್ ಟಾಪಿಕ್ ಅಲ್ಲಿ ನೀವು ಸ್ವಲ್ಪ ಗ್ರಿಪ್ ಇದೆಯಪ್ಪ ಎಲ್ಲಾ ಸಬ್ಜೆಕ್ಟ್ ಓದಿದ್ದೀರಾ ಅಂತ ನೀವು ಪ್ರಿಲಿಮ್ಸ್ ಮಾರ್ಕ್ಸ್ ನ ಕೊಡ್ಬೋದು. ರೀಸನಿಂಗ್ ಒನ್ ಆಫ್ ದ ಸ್ಕೋರಿಂಗ್ ಸಬ್ಜೆಕ್ಟ್ ಇನ್ ಪ್ರಿಲಿಮ್ಸ್ ಅಂತಾನೆ ಹೇಳ್ಬೋದು. ಇಲ್ಲಿ ನೀವು ಇವನ್ 35 out of 35 ಕೂಡ ತಗೋಬರ್ಬೋದು ಪೇಪರ್. ಇವನ್ ಮಾಡರೇಟ್ ಇದೆ ಅಂದ್ರೂ ಕೂಡ ನೀವು 35 out of 35 ಮಾರ್ಕ್ಸ್ ನ ತರಬಹುದು. ಕ್ವಶನ್ಸ್ ತುಂಬಾನೇ ಈಸಿ ಇರುತ್ತೆ. ಸೊ ಒಂದು ಬೆಟರ್ ಅಪ್ರೋಚ್ ಏನಪ್ಪಾ ಅಂತಂದ್ರೆ ನೀವು ಸ್ಟಾರ್ಟಿಂಗ್ ಮಿಸೆಲೇನಿಯಸ್ ನ ಟಚ್ ಮಾಡಿ ಅದಾದ್ಮೇಲೆ ನೀವು ಪಜಲ್ಸ್ ಅಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೆ ಶಿಫ್ಟ್ ಆಗ್ಬೋದು. ಇನ್ನು ಪ್ರಿಲಿಮ್ಸ್ ಅಲ್ಲಿ ನೀವು ಜಾಸ್ತಿ ಫೋಕಸ್ ಮಾಡ್ಬೇಕಾದ್ರೆ ಏರಿಯಾ ಯಾವ್ದಪ್ಪ ಅಂತಂದ್ರೆ ಪಜಲ್ಸ್ ಅಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್. ಮಿಸೆಲೇನಿಯಸ್ ಟಾಪಿಕ್ ಅನ್ನ ಎಲ್ಲರೂ ಸಾಲ್ವ್ ಮಾಡ್ತಾರೆ, ಸೊ ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಜಾಸ್ತಿ ಪಜಲ್ಸ್ ಅಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ನ ಸಾಲ್ವ್ ಮಾಡಿ. ಸೊ ನಿಮ್ ಸಿಲೆಬಸ್ ಆದ್ಮೇಲೆ ಡೈಲಿ 5 to 10 ಪಜಲ್ಸ್ ಅಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ನ ಸಾಲ್ವ್ ಮಾಡಿ. ವೆರೈಟಿ ಆಫ್ ಟೀಚರ್ಸ್ ಇಂದ ಸಾಲ್ವ್ ಮಾಡಿ, ವೆರೈಟಿ ಆಫ್ ಸೋರ್ಸಸ್ ಇಂದ ಸಾಲ್ವ್ ಮಾಡಿ. ಇನ್ನು ಈಗ ರೀಸನಿಂಗ್ ಮೇನ್ಸ್ ಎಕ್ಸಾಮ್ ಬಗ್ಗೆ ನೋಡ್ತಾ ಹೋದ್ರೆ ಇಲ್ಲಿ ಸಿಲೆಬಸ್ ಅಲ್ಲಿ ಜಾಸ್ತಿ ಏನು ವೇರಿಯೇಷನ್ ಆಗಲ್ಲ, ಸಿಲೆಬಸ್ ಎಲ್ಲ ಸೇಮ್ ಇರುತ್ತೆ. ಬಟ್ ಇಲ್ಲಿ ಲೆವೆಲ್ ಆಫ್ ದ ಕ್ವಶನ್ ಅಲ್ಲಿ ತುಂಬಾ ಚೇಂಜ್ ಆಗುತ್ತೆ. ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ಸ್ ಗಳು ಡೈರೆಕ್ಟ್ ಇರುತ್ತೆ, ಎಲ್ಲರೂ ತುಂಬಾ ಸ್ಪೀಡ್ ಆಗಿ ಸಾಲ್ವ್ ಮಾಡ್ತಾ ಹೋಗ್ಬಿಡ್ತೀರಾ, ಅಲ್ಲೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಮೇನ್ಸ್ ಎಕ್ಸಾಮ್ ಅಲ್ಲಿ ನೀವು ಸ್ವಲ್ಪ ಕ್ವಶನ್ಸ್ ನ ಸ್ವಲ್ಪ ಡೀಪ್ ಆಗಿ ಕೇಳಿರ್ತಾರೆ, ಸ್ವಲ್ಪ ಟ್ವಿಸ್ಟ್ ಆಗಿ ಕೇಳಿರ್ತಾರೆ. ಸೊ ಅಲ್ಲಿ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಇನ್ನೊಂದೇನಪ್ಪಾ ಅಂತಂದ್ರೆ ಇಲ್ಲಿ ಕ್ವಶನ್ಸ್ ಗಳ ಸೆಲೆಕ್ಷನ್ ತುಂಬಾನೇ ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಅಲ್ಲಿ ನೀವು 35 out of 35 ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡಬಹುದು, ಔಟ್ ಆಫ್ ಔಟ್ ಮಾರ್ಕ್ಸ್ ತಗೋಬಹುದು. ಬಟ್ ಮೇನ್ಸ್ ಎಕ್ಸಾಮ್ ಅಲ್ಲಿ ರೀಸನಿಂಗ್ ಸಬ್ಜೆಕ್ಟ್ ಅಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ತಗೋಕ್ಕಾಗಲ್ಲ. ನೀವು ಮಿಸೆಲೇನಿಯಸ್ ಎಲ್ಲ ಟಾಪಿಕ್ ಔಟ್ ಆಫ್ ಔಟ್ ಮಾಡಿದ್ರಪ್ಪ ಅಂತಂದ್ರೆ ಪಜಲ್ಸ್ ಅಲ್ಲಿ ಮಾಡೋಕ್ಕಾಗಲ್ಲ. ಸೊ ಪಜಲ್ಸ್ ನ ನೀವು ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಯಾವ್ದೊಂದು ಸ್ಟ್ರಾಂಗ್ ಝೋನ್ ಇದೆ ಅದರಲ್ಲಿ ಇರೋ ಪಜಲ್ಸ್ ನ ಸಾಲ್ವ್ ಮಾಡೋಕ್ಕಾಗುತ್ತೆ. ಇನ್ನು ಇಲ್ಲಿ ಅಪ್ರೋಚಸ್ ಯಾವ ತರಪ್ಪ ಅಂತಂದ್ರೆ ಫಸ್ಟ್ ನೀವು ಮಿಸೆಲೇನಿಯಸ್ ನ ಸಾಲ್ವ್ ಮಾಡ್ತೀರಾ. ಮಿಸೆಲೇನಿಯಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನೀವು ನೆಕ್ಸ್ಟ್ ಪಜಲ್ಸ್ ಅಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೆ ಶಿಫ್ಟ್ ಆಗ್ತೀರಾ. ಸೊ ಮೇನ್ಸ್ ಅಲ್ಲಿ ನೀವು ಪಜಲ್ಸ್ ಅಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಬಹುದು. ಮಿಸೆಲೇನಿಯಸ್ ಟಾಪಿಕ್ಸ್ ಬಗ್ಗೆ ಜಾಸ್ತಿ ಕ್ವಶನ್ಸ್ ನ ಸಾಲ್ವ್ ಮಾಡಿ, ವೆರೈಟಿ ಆಫ್ ಕ್ವಶನ್ಸ್ ನ ಸಾಲ್ವ್ ಮಾಡಿ. ಅಂದ್ರೆ ನೀವು ಮೇನ್ಸ್ ಅಲ್ಲಿ ಒಂದು ಅಟ್ಲೀಸ್ಟ್ ನೀವು 1 ಅಥವಾ 2 ಪಜಲ್ಸ್ ಅನ್ನ ಸಾಲ್ವ್ ಮಾಡಿದ್ರು ಕೂಡ ನೀವು ಒಂದು ಹೆವಿ ಲೀಡ್ ಅಲ್ಲಿ ರೀಸನಿಂಗ್ ಅಲ್ಲಿ ಮೇನ್ಸ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬಹುದು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ರೀಸನಿಂಗ್ ಅಲ್ಲಿ ಎಕ್ಸಾಮ್ ಟೈಮ್ ಅಲ್ಲಿ ನೀವು ಯಾವ ತರ ಅಪ್ರೋಚ್ ಮಾಡಬೇಕು ಎಕ್ಸಾಮ್ ಅಲ್ಲಿ ಅಂತ. ಸೊ ಇದರಲ್ಲಿ 2 ಟೆಕ್ನಿಕ್ಸ್ ಗಳನ್ನ ಬಹಳಷ್ಟು ಕ್ಯಾಂಡಿಡೇಟ್ಸ್ ಗಳು ಯೂಸ್ ಮಾಡ್ತಾರೆ. ಒಂದೇದು ಅವರು ಫಸ್ಟ್ ಮಿಸೆಲೇನಿಯಸ್ ಕ್ವಶನ್ಸ್ ಅನ್ನ ಎಲ್ಲ ಸಾಲ್ವ್ ಮಾಡಿ ಆಮೇಲೆ ಪಜಲ್ಸ್ ಅಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಹೋಗ್ತಾರೆ. ಕೆಲವೊಂದು ಕ್ಯಾಂಡಿಡೇಟ್ಸ್ ಗಳು ಯಾವ ಕ್ವಶನ್ ಬರುತ್ತೆ ಅದೇ ಕ್ವಶನ್ ನ ಸಾಲ್ವ್ ಮಾಡ್ತಾ ಹೋಗ್ಬಿಡ್ತಾರೆ. ಸೊ ಒಂದ್ ಬೆಟರ್ ವೇ ಯಾವ್ದಪ್ಪ ಅಂತಂದ್ರೆ ಮಿಸೆಲೇನಿಯಸ್ ನ ಫಸ್ಟ್ ಕ್ವಶನ್ಸ್ ನ ನೀವೆಲ್ಲ ಸಾಲ್ವ್ ಮಾಡ್ಬೇಕು, ಆಮೇಲೆ ನೀವು ಪಜಲ್ಸ್ ಅಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ನ ಶಿಫ್ಟ್ ಆಗ್ಬೇಕು.
ಯಾಕಪ್ಪ ಅಂತಂದ್ರೆ ನೀವು ಮಿಸೆಲೇನಿಯಸ್ ಕ್ವಶನ್ಸ್ ಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬಾನೇ ಈಸಿ ಇರುತ್ತೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಚೆನ್ನಾಗಿ ಒಂದು ಸ್ಕೋರ್ ಬರ್ತಾ ಹೋಗುತ್ತೆ, ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಹೌದು, ನಾನು ಸ್ಕೋರ್ ಮಾಡಿದೀನಿ, ನನ್ ಕಾನ್ಫಿಡೆನ್ಸ್ ಇದೆ, ಮಾರ್ಕ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ನೀವು ಪಜಲ್ ಸೆಟ್ಟಿಂಗ್ ಅರೇಂಜ್ಮೆಂಟ್ ನ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡು. ಅದೇ ರೀತಿ ನೀವು ಫಸ್ಟ್ ಅಲ್ಲಿ ಏನಾದ್ರು ಪಜಲ್ಸ್ ಅಂಡ್ ಸೆಟ್ಟಿಂಗ್ ಅರೇಂಜ್ಮೆಂಟ್ ನ ಚೂಸ್ ಮಾಡಿದ್ರಪ್ಪ ಅಂತಂದ್ರೆ ನೀವು ಸ್ಟಕ್ ಆಗೋ ಚಾನ್ಸಸ್ಗಳು ತುಂಬಾ ಇರುತ್ತೆ. ಇಫ್ ಸಪೋಸ್ ನೀವೇನಾದ್ರು ಒಂದು ಪಜಲ್ ಅಲ್ಲಿ ಸ್ಟಕ್ ಆದ್ರಪ್ಪ ಅಂತಂದ್ರೆ ನಿಮ್ಮ ಆ ಏನೋ ಒಂದು ಟೈಮ್ ಕೊಟ್ಟಿರ್ತಾ ಟೈಮ್ ಕೂಡ ಕಂಪ್ಲೀಟ್ ಲಾಕ್ಸ್ ಆಗ್ಬಿಡುತ್ತೆ, ನಿಮ್ಗೊಂದು ಪ್ರೆಷರ್ ಕ್ರಿಯೇಟ್ ಆಗ್ಬಿಡುತ್ತೆ. ಆ ಟೈಮಲ್ಲಿ ನೀವು ಮಿಸೆಲೇನಿಯಸ್ ಕ್ವಶನ್ಸ್ ಮಾಡಕ್ ಹೋದ್ರೆ ನೀವು ಸಿಲಿ ಮಿಸ್ಟೇಕ್ಸ್ ಲಿಂದ ಮಿಸೆಲೇನಿಯಸ್ ಕ್ವಶನ್ಸ್ ಕೂಡ ನೀವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಕೋಲ್ಲ. ಎಂಡಿಗೆ ಆ ರೀಸನಿಂಗ್ ಅಲ್ಲಿ ನಿಮ್ಗೆ ಏನ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಆಗಿರಲ್ಲ ಅದೇ ನೀವು ನೆಕ್ಸ್ಟ್ ಸಬ್ಜೆಕ್ಟ್ ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ. ಅದೇ ರೀತಿ ನೀವು ಇಂಗ್ಲಿಷ್ ಅಲ್ಲೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲ್ಲ, ಮ್ಯಾಥ್ಸ್ ಅಲ್ಲೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲ್ಲ, ಅದೇ ಪ್ರಾಬ್ಲಮ್ ಆಗುತ್ತೆ. ಸೊ ಬೆಟರ್ ಏನಪ್ಪಾ ಅಂತಂದ್ರೆ ಫಸ್ಟ್ ನೀವು ಮಿಸೆಲೇನಿಯಸ್ ನ ಸಾಲ್ವ್ ಮಾಡಿ. ನೀವು ಬೇಕಂದ್ರೆ ಈ ಟೆಕ್ನಿಕ್ ಅನ್ನ ನೀವು ನಿಮ್ ಮಾರ್ಕ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಬಹುದು. ಯಾವುದು ಒಂದು ವೇ ಅಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬರ್ತಾ ಇದೆ ಅಂತ ನೀವೇ ಅನಲೈಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ವೇದಲ್ಲಿ ಹೋದ್ರೆ ನೀವು ರೀಸನಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಅಂತ. ಈಗ ಟೀಚರ್ಸ್ ಫಾರ್ ರೀಸನಿಂಗ್ ಸಬ್ಜೆಕ್ಟ್ ನೀವು ಪ್ರಿಲಿಮ್ ಸಬ್ಜೆಕ್ಟ್ ಗೋಸ್ಕರ ಯಾವ ಟೀಚರ್ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ರೆ ಆ ಟೀಚರ್ಸ್ ಫಾಲೋ ಮಾಡಿ. ನಿಮ್ಗೆ ಬೇಕಪ್ಪ ಅಂತಂದ್ರೆ ನೀವು ಬೇರೆ ಟೀಚರ್ಸ್ ಇಂದ ಪ್ರಿಲಿಮ್ಸ್ ಮುಖಾನ ನೀವು ಅಟೆಂಡ್ ಮಾಡೋದು. ಇನ್ನು ಮೇನ್ಸ್ ಗೋಸ್ಕರ ನಾನು ಹೈಲಿ ರೆಕಮೆಂಡ್ ಮಾಡೋ ಚಾನಲ್ ಯಾವ್ದಪ್ಪ ಅಂದ್ರೆ ಒಂದು ವರ್ಚುವಸ್. ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಜಾಸ್ತಿ ಮೇನ್ಸ್ ಎಕ್ಸಾಮ್ ಅನ್ನ ಕ್ವಶನ್ಸ್ ಸಾಲ್ವ್ ಮಾಡ್ತಾರೆ. ಅರೌಂಡ್ ಬಹಳಷ್ಟು ಇವರು ಕಂಪ್ಲೀಟ್ ಇಯರ್ ಪೂರ್ತಿ ಮೇನ್ಸ್ ಬಗ್ಗೆನೇ ಸೆಷನ್ಸ್ ಕಂಡಕ್ಟ್ ಮಾಡ್ತಾರೆ. ಇವರು ಮೇನ್ಲಿ ಮಿಸೆಲೇನಿಯಸ್ ಕ್ವಶನ್ಸ್ ಬಗ್ಗೆ ಫೋಕಸ್ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತು ಮಿಸೆಲೇನಿಯಸ್ ಇಸ್ ಸ್ಕೋರಿಂಗ್ ಪಾರ್ಟ್ ಅಂತ. ಪಜಲ್ಸ್ ಅಂಡ್ ಸೆಟ್ಟಿಂಗ್ ಅರೇಂಜ್ಮೆಂಟ್ ಕೂಡ ಮಾಡಿಸ್ತಾರೆ. ನೀವು ಒಂದ್ಸಲ ಚಾನಲ್ ನ ಚೆಕ್ಔಟ್ ಮಾಡಬಹುದು. ಮೇನ್ಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಕಂಟೆಂಟ್ ಅಂತಾನೆ ಹೇಳ್ಬೋದು. ಇನ್ನೊಂದು ಸೆಕೆಂಡ್ ಚಾನಲ್ ಯಾವ್ದಪ್ಪ ಅಂತಂದ್ರೆ ಆರ್ಟ್ ಆಫ್ ರೀಸನಿಂಗ್ ಬೈ ಸಂಜಯ್ ಸರ್ ಅಂತ. ಇವರು ಕೂಡ ಮೇನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಂಟೆಂಟ್ ಮಾಡ್ತಾರೆ. ಇವ್ರೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಇವರು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅಥವಾ ಆ ದಿನ ನಡೆದಿರೋ ಮೇನ್ಸ್ ಎಕ್ಸಾಮ್ ಕ್ವಶನ್ಸ್ ನ ಸಾಲ್ವ್ ಮಾಡ್ತಾರೆ. ಅದರಿಂದ ನಿಮ್ಗೆ ಎಕ್ಸಾಮ್ ಲೆವೆಲ್ ಯಾವ್ದಿದೆ, ಆಕ್ಚುಲಿ ಅಪ್ರೋಚ್ ಯಾವ ತರ ಇರ್ಬೇಕಾಗಿತ್ತು, ಬಟ್ ನೀವು ಎಕ್ಸಾಮ್ ಅಲ್ಲಿ ನೀವು ಯಾವ ತರ ಅಪ್ರೋಚ್ ಮಾಡಿದಿರಾ, ಕ್ವಶನ್ಸ್ ಸೆಲೆಕ್ಷನ್ ಅಲ್ಲಿ ನೀವು ತಪ್ಪು ಮಾಡಿದಿರಾ, ಯಾವ ಕ್ವಶನ್ಸ್ ನ ನೀವು ಸೆಲೆಕ್ಟ್ ಮಾಡಬೇಕಾಗಿತ್ತು, ಯಾವ ಕ್ವಶನ್ಸ್ ಈಸಿ ಇತ್ತು, ಯಾವ ಕ್ವಶನ್ ಟಫ್ ಇತ್ತು, ನೀವೇನ್ ಮಿಸ್ಟೇಕ್ ಮಾಡಿದ್ರ ಅಂತ ನೀವು ಕಂಪ್ಲೀಟ್ ಆಗಿ ಅನಲೈಸ್ ಮಾಡಬಹುದು. ನೀವು 1-2 ಡೇಸ್ ಅಲ್ಲಿ ನಿಮ್ ರೀಸನಿಂಗ್ ಏನಿದೆ, ರೀಸನಿಂಗ್ ಅಲ್ಲಿ ನೀವು ಎಲ್ಲಿ ತಪ್ಪು ಮಾಡ್ತೀರಾ ಅಂತ ಆ ಆರ್ಟ್ ಆಫ್ ರೀಸನಿಂಗ್ ಚಾನಲ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಇನ್ನು ವಿತೌಟ್ ಪಜಲ್ಸ್ ಅಂಡ್ ಸೆಟ್ಟಿಂಗ್ ಅರೇಂಜ್ಮೆಂಟ್ ರೀಸನಿಂಗ್ ಇನ್ಕಂಪ್ಲೀಟ್ ಅಂತಾನೆ ಹೇಳ್ಬೋದು. ಸೊ ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಸಜೆಷನ್ಸ್ ಕೊಡೋದು ಏನಪ್ಪಾ ಅಂತಂದ್ರೆ ಪಜಲ್ಸ್ ಅಂಡ್ ಸೆಟ್ಟಿಂಗ್ ಅರೇಂಜ್ಮೆಂಟ್ 50% ಆಫ್ ವೇಟೇಜ್ ಆಫ್ ರೀಸನಿಂಗ್ ಸಬ್ಜೆಕ್ಟ್ ಅನ್ನ ಹೋಲ್ಡ್ ಮಾಡುತ್ತೆ. ಇನ್ನು ಪ್ರಿಲಿಮ್ಸ್ ಅಲ್ಲಿ ಪಜಲ್ಸ್ ಅಂಡ್ ಸೆಟ್ಟಿಂಗ್ ಅರೇಂಜ್ಮೆಂಟ್ ಕ್ವಶನ್ಸ್ ಗಳು ತುಂಬಾ ಈಸಿನೇ ಇರುತ್ತೆ. ನೀವು ಡಾಟಾ ಹೋಗ್ತೀರಾ, ವೇರಿಯೇಬಲ್ಸ್ ಕೂಡ ಕಡಿಮೆ ಇರುತ್ತೆ, ನೀವು ಡೈರೆಕ್ಟ್ ಆಗಿ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಪ್ರಿಲಿಮ್ಸ್ ಅಲ್ಲಿ ಪಜಲ್ಸ್ ಅಂಡ್ ಸೆಟ್ಟಿಂಗ್ ಅರೇಂಜ್ಮೆಂಟ್ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಬಟ್ ಮೇನ್ಸ್ ಅಲ್ಲಿ ಪಜಲ್ಸ್ ಅಂಡ್ ಸೆಟ್ಟಿಂಗ್ ಅರೇಂಜ್ಮೆಂಟ್ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಇದರಲ್ಲಿ ನೀವು ಡೈರೆಕ್ಟ್ ಆಗಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಕ್ಕಾಗಲ್ಲ. ಫಸ್ಟ್ ನೀವು ಕ್ವಶನ್ಸ್ ನಿಮ್ಗೆ ಸಾಲ್ವ್ ಮಾಡೋ ನಿಮ್ಮ ಸ್ಟ್ರೆಂತ್ ಏರಿಯಾದಲ್ಲಿ ಆ ಪಜಲ್ ಇದೆನೋ ಇಲ್ಲೋ ನೀವು ಚೆಕ್ ಮಾಡ್ಬೇಕಾಗುತ್ತೆ. ಆಮೇಲೆ ನೀವು ಇಲ್ಲಿ ಡೈರೆಕ್ಟ್ ಕ್ವಶನ್ ನ ಸಾಲ್ವ್ ಮಾಡಕ್ ಬರಲ್ಲ. ಫಸ್ಟ್ ನೀವು ಡಾಟಾನ ಬರ್ಕೋಬೇಕಾಗುತ್ತೆ, ಡಾಟಾನ ಅನಾಲಿಸಿಸ್ ಮಾಡಬೇಕಾಗುತ್ತೆ, ವೇರಿಯೇಬಲ್ಸ್ ಎಲ್ಲ ಕರೆಕ್ಟ್ ಆಗಿ ಕನೆಕ್ಟ್ ಮಾಡ್ಬೇಕು, ಕ್ವಶನ್ಸ್ ನ ಕನೆಕ್ಟ್ ಮಾಡ್ಬೇಕಾಗುತ್ತೆ, ಗಿವನ್ ಡಾಟಾನ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಆಮೇಲೆ ನೀವು ಪಜಲ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಸೊ ಇದೊಂದು ಮೆಥಡ್ ಇಂದ ನೀವು ಕಡಿಮೆ ಸಾಲ್ವ್ ಅಲ್ಲೇ ವಿತ್ ಅಕ್ಯುರೇಸಿನ ಮೇನ್ಸ್ ಕ್ವಶನ್ ನ ಸಾಲ್ವ್ ಮಾಡ್ತೀರಾ. ಸೊ ಪ್ರಿಲಿಮ್ಸ್ ಅಲ್ಲಿ ನೀವು ಡೈರೆಕ್ಟ್ ಅಪ್ರೋಚ್ ಕೊಟ್ರೆ, ಮೇನ್ಸ್ ಅಲ್ಲಿ ನೀವು ಕನೆಕ್ಷನ್ ಆಫ್ ಡಾಟಾ ಅಪ್ರೋಚ್ ನ ಯೂಸ್ ಮಾಡ್ಕೊಂಡು ನೀವು ಮೇನ್ಸ್ ಅಲ್ಲಿ ಕ್ವಶನ್ ಸಾಲ್ವ್ ಮಾಡಬೇಕಾಗುತ್ತೆ. ಇನ್ನೊಂದು ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಪಜಲ್ಸ್ ಅಂಡ್ ಸೆಟ್ಟಿಂಗ್ ಅರೇಂಜ್ಮೆಂಟ್ ಅನ್ನ ಫಸ್ಟ್ ಆಗಿ ಸೆಲೆಕ್ಟ್ ಮಾಡಕ್ ಹೋಗಬೇಡಿ. ಫಸ್ಟ್ ಮಿಸೆಲೇನಿಯಸ್ ಟಾಪಿಕ್ ಅನ್ನೇ ಸಾಲ್ವ್ ಮಾಡಿ. ಮಿಸೆಲೇನಿಯಸ್ ಟಾಪಿಕ್ ಗಳು ಕಂಪ್ಲೀಟ್ ಆಗಿದೆಪ್ಪ, ಇನ್ನು ಯಾವ್ದು ಮಿಸೆಲೇನಿಯಸ್ ಕ್ವಶನ್ಸ್ ಗಳು ಉಳಿದಿಲ್ಲ ಅಂತಂದ ಮೇಲೆ ಮಾತ್ರ ನೀವು ಪಜಲ್ಸ್ ಅಂಡ್ ಸೆಟ್ಟಿಂಗ್ ಅರೇಂಜ್ಮೆಂಟ್ ಹೋಗಿ. ಇಲ್ಲ ಅಂದ್ರೆ ನೀವು ಒಂದು ಒಂದು ಡೇಂಜರ್ ಝೋನ್ ಅಲ್ಲಿ ಹೋಗ್ತೀರಾ. ಸುಮ್ಮನೆ ನಿಮ್ಮ ಇಫ್ ಸಪೋಸ್ ನೀವೇನಾದ್ರೂ ಪಜಲ್ಸ್ ಅಂಡ್ ಸೆಟ್ಟಿಂಗ್ ಅರೇಂಜ್ಮೆಂಟ್ ಕ್ವಶನ್ ಸ್ಟಕ್ ಆದ್ರಪ್ಪ ಅಂತ ನಿಮ್ ಟೈಮ್ ವೇಸ್ಟ್ ಆಗುತ್ತೆ, ಆ ಒಂದು ಪ್ರೆಷರ್ ಬರುತ್ತೆ, ಆ ಒಂದು ಪ್ಯಾನಿಕ್ ಕೂಡ ಬರುತ್ತೆ. ಸೊ ಈಗ ರೀಸನಿಂಗ್ ಸಬ್ಜೆಕ್ಟ್ ಇನ ಪ್ರೋ ಟಿಪ್ಸ್. ಸೊ ಫಸ್ಟ್ ಬಂದ್ಬಿಟ್ಟು ನೀವು ಡೈಲಿ ಪ್ರಾಕ್ಟೀಸ್ ಅನ್ನ ಮಾಡಿ. ಒಬ್ಬ ಟೀಚರ್ಸ್ ಇಂದ ನೀವು ಒಂದು ಚಾಪ್ಟರ್ ನ ಕಲ್ತಿದ್ದೀರ ಅಂದ್ಕೊಳ್ಳಿ, ಡೈಲಿ ಆ ಚಾಪ್ಟರ್ ನ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಿ. ಅದೇ ರೀತಿ ನೀವು ಎವ್ರಿ ಡೇ ಪಜಲ್ಸ್ ಅಂಡ್ ಸೆಟ್ಟಿಂಗ್ ಅರೇಂಜ್ಮೆಂಟ್ 5 to 10 ಕ್ವಶನ್ಸ್ ಸಾಲ್ವ್ ಮಾಡಿ. ಅವಾಗಲೇ ನೀವು ಪಜಲ್ಸ್ ಅಂಡ್ ಸೆಟ್ಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಒಂದು ಪ್ರೋ ಲೆವೆಲ್ ರೀಚ್ ಆಗ್ಬೋದು. ಬಟ್ ಬಂದ್ಬಿಟ್ಟು ಸ್ಯಾಚುರೇಷನ್ ಲೆವೆಲ್ RRB PO ಪ್ರಿಲಿಮ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಇರೋದು 40 ಮಾರ್ಕ್ಸ್. ಸೊ ನೀವು ಮಾರ್ಕ್ಸ್ ಅಲ್ಲಿ 40 ಮಾರ್ಕ್ಸ್ ಬರ್ತಾ ಇದೆ ಅನ್ಕೊಳ್ಳಿ, ನೀವು ಮತ್ತೆ ಹೌದಪ್ಪ ರೀಸನಿಂಗ್ ಸಬ್ಜೆಕ್ಟ್ ಈಸಿ ಅಂತ ಮತ್ತೆ ಮಾರ್ಕ್ಸ್ ರೀಸನಿಂಗ್ ಮಾರ್ಕ್ಸ್ ಅನ್ನ ಕೊಡೋದ್ರಲ್ಲಿ ಯಾವುದೇ ರೀತಿ ಮೀನಿಂಗ್ ಇಲ್ಲ.
ನಿಮ್ ರೀಸನಿಂಗ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರ್ತಾ ಇದೆ ಬಂದ್ಕೊಳ್ಳಿ, ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ನ ಕಡಿಮೆ ಮಾಡಿ, ನಿಮ್ದು ಯಾವ ವೀಕ್ ಏರಿಯಾಸ್ ಇದೆ ಆ ಸಬ್ಜೆಕ್ಟ್ ಬಗ್ಗೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಇನ್ನು ಥರ್ಡ್ ಟಿಪ್ ಏನಪ್ಪಾ ಅಂತಂದ್ರೆ, ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ರೀಸನಿಂಗ್ ಸಬ್ಜೆಕ್ಟ್ ಸಿಲೆಬಸ್ ತುಂಬಾನೇ ಕಡಿಮೆ ಇದೆ. ನೀವು ಒಬ್ಬ ಟೀಚರ್ ಇಂದ ಜಲ್ದಿ ಸಿಲೆಬಸ್ ಕಂಪ್ಲೀಟ್ ಮಾಡ್ತೀರಾ, ಅದೇ ರೀತಿ ನೀವು ಜಲ್ದಿ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡಿ, ಪ್ರಾಕ್ಟೀಸ್ ಅಲ್ಲಿ ಪ್ರೋ ಆಗಿ ಜಾಸ್ತಿ ಟೈಮ್ ರೀಸನಿಂಗ್ ಗೋಸ್ಕರ ಅಲಾಟ್ ಮಾಡೋ ಅವಶ್ಯಕತೆ ಇರಂಗಿಲ್ಲ. ನೀವು ಮತ್ತೆ ನಿಮ್ಗೆ ಯಾವ ಒಂದು ವೀಕ್ ಏರಿಯಾ ಇದೆ ಆ ವೀಕ್ ಏರಿಯಾಗೆ ಶಿಫ್ಟ್ ಆಗಿ ಜಾಸ್ತಿ ಪ್ರಿಲಿಮ್ಸ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಕ್ ಹೋಗ್ಬೇಡಿ. ಒಂದು ಈ ರೀಸನಿಂಗ್ ಸಬ್ಜೆಕ್ಟ್ ಬಗ್ಗೆ ಹೇಳೋದು ಇತ್ತು. ಸೊ ಸಿಲೆಬಸ್ ತುಂಬಾನೇ ಕಡಿಮೆ ಇದೆ, ಆದಷ್ಟು ಜಲ್ದಿ ಕಂಪ್ಲೀಟ್ ಮಾಡಿ. ಸೊ ಇದುವರೆಗೂ ಯಾರ್ಯಾರು ನಮ್ಮ ಕರೆಂಟ್ ಅಫೇರ್ಸ್ ವಿಡಿಯೋನ ನೋಡಿಲ್ಲ, ಸೊ ನೀವು ಇಲ್ಲಿ ಕ್ಲಿಕ್ ಮಾಡಬಹುದು, ಇಲ್ಲಿ ನಮ್ಮ ಕರೆಂಟ್ ಅಫೇರ್ಸ್ ವಿಡಿಯೋ ಇದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ರೀಸನಿಂಗ್ ಯಾವ ತರ ಪ್ರಿಪರೇಷನ್ ಆಗ್ತದೆ ಅಂತ ಕಮೆಂಟ್ ಮಾಡಿ. ಸೊ ವಿ ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.